ನಾವು ಅವ್ರ ಮನೆಗೆ ಪದೇ ಪದೇ ಹೋಗ್ತಿದ್ವಲ್ಲ, ಅನು ಮನೆ ಬಿಟ್ಟು ಹೋಗೋದಕ್ಕೆ ಅದೇ ಕಾರಣ ಅಂತೆ. ತಗೊಳಕ್ ಕಷ್ಟ ಆಗ್ಬೋದಮ್ಮ, ಆದ್ರೆ ಇದೇ ವಾಸ್ತವ. ವಿಕ್ರಾಂತ್, ಅವಳು ಇನ್ನೂ ಚಿಕ್ಕ ಮಗು ಕಣೋ, ಅವಳಿಗೇನ್ ತಿಳಿಯುತ್ತೆ ಹೇಳು? ಅದಕ್ಕೆ ಹೇಳ್ತಾ ಇರೋದು, ಅವಳು ಚಿಕ್ಕ ಹುಡುಗಿ. ನಾವಳ ಮನೆಗೆ ಹೋಗಿ ಅವಳಿಗೆ ತೊಂದರೆ ಕೊಡೋದು ಬೇಡಮ್ಮ. ನೀವೇ ನೋಡಿದೀರ ಅಲ್ವಾ, ಅನು ಕಾಣೆ ಆದ್ಮೇಲೆ ಪಲ್ಲವಿಯವರು ಎಷ್ಟು ಕಷ್ಟಪಟ್ರು, ಎಷ್ಟು ದುಃಖದಲ್ಲಿದ್ರು. ನನ್ ಕಣ್ಣಾರೆ ಅವ್ರ ಪರಿಸ್ಥಿತಿನ ನಾನೇ ನೋಡಿದ್ದೀನಮ್ಮ. ಸಾಕು, ಇದಿಲ್ಲಿಗೆ ಸಾಕು. ನಮ್ಮ ಮನೆಯಿಂದ ಅಥವಾ ನಮ್ಮಿಂದ ಅವ್ರ ಮನೆಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆದ್ರೆ ವಿಕ್ರಾಂತ್, ಅಮ್ಮ, ನಾನು ಎಲ್ರೂ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾವ್ ಅಲ್ಲಿಗೆ ಹೋಗೋದು ಬೇಡ. ಅನುಗೆ ನಾನು, ತೇಜು ಸ್ವಲ್ಪನೂ ಇಷ್ಟ ಇಲ್ಲ ಅಮ್ಮ. ನಾವ್ ಅಲ್ಲಿಗೆ ಹೋಗೋದು, ಅಲ್ಲಿ ಇನ್ನೊಂದು ಅನಾಹುತ ಆಗೋದು, ಅದೆಲ್ಲ ಬೇಡ ಅಮ್ಮ. ಅಮ್ಮ, ಇನ್ಮೇಲಿಂದ ಯಾರು ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ತಾ ಇಲ್ಲ ಅಷ್ಟೇ. ನಮ್ಮಿಂದ ಅವ್ರ ಮನೆಯಲ್ಲಿ ನೆಮ್ಮದಿ ಸಂತೋಷ ಹಾಳಾಗೋದು ನನಗಿಷ್ಟ ಇಲ್ಲ. ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಮಗ್ ಸ್ವಲ್ಪ ನೋವಾದ್ರೂ ಪರವಾಗಿಲ್ಲ, ಆದ್ರೆ ನಮ್ಮಿಂದ ಅನು, ಪಲ್ಲವಿ ಅವ್ರ ಮನೆಯವರು ನೋವು ಅನುಭವಿಸೋದು ಬೇಡ. ಅವ್ರು ಸಂತೋಷವಾಗಿರ್ಲಿ. ನಿಜ ಅಮ್ಮ, ನಮ್ಮಿಂದ ಅಮ್ಮ ಮಗಳು ದೂರ ಆಗೋದು ಬೇಡ. ಪಲ್ಲವಿಯವ್ರ ಕಷ್ಟಪಡೋದು ನನ್ನ ಕೈಲಿ ನೋಡಕ್ಕಾಗಲ್ಲ. ಪಲ್ಲವಿಯವ್ರಿಗೆ ಅವ್ರ ಮಗಳೇ ಸರ್ವಸ್ವ ಅಮ್ಮ. ಅನು ಅವ್ರ ಪ್ರಪಂಚ. ಆ ಪ್ರಪಂಚದಲ್ಲಿ ನಮ್ಗೆ ಯಾರಿಗೂ ಜಾಗ ಇಲ್ಲ. ಇದೇ ಸತ್ಯ. ಈ ಸತ್ಯನ ನಾವು ಒಪ್ಕೋಬೇಕು ಅಷ್ಟೇ. ಅನ್ನು, ಎಲ್ಲಿ ಹೋಗಿದ್ದೆ ಪುಟ್ಟ? ಎಲ್ಲೇ ಹೋಗಿದ್ದೆ? ನೀನ್ ಸಿಗ್ಲಿಲ್ಲ ಅಂತ ನಾನು ಎಷ್ಟು ಭಯ ಆಗಿತ್ತು ಗೊತ್ತಾ? ಎಲ್ಲಿ ಹೋಗಿದ್ದೆ ಪುಟ್ಟ? ಯಾಕೆ ಈ ಥರ ಎಲ್ಲ ಮಾಡ್ದೆ? ನಾನು ಹಿಂಗೇನಾದ್ರೂ ಬೇಜಾರು ಮಾಡಿದ್ನಾ? ಹೇಳಪ್ಪ, ಬೇಜಾರು ಮಾಡಿದ್ನಾ? ನಿಂಗೆ ಅಜ್ಜಿ ಅಂದ್ರೆ ಇಷ್ಟ ಇಲ್ವಾ? ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ? ಯಾಕಪ್ಪ, ಯಾಕೆ ಹೀಗೆ ಮಾಡಿದೆ? ಎಲ್ಲಿ ಹೋಗಿದ್ದೆ ನೀನು? ಎಲ್ಲಿ ಹೋಗಿದ್ದೆ? ಅನು, ನೋಡಿದ್ಯಾ ಎಲ್ರೂ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ, ಎಷ್ಟು ಭಯ ಪಟ್ಟಿದ್ದಾರೆ ಅಂತ. ಅಜ್ಜಿಗ್ ಪ್ರಾಮಿಸ್ ಮಾಡು, ಇನ್ಮೇಲೆ ಈ ತರ ಮಾಡೋದಿಲ್ಲ ಅಂತ. ಅಜ್ಜಿ ಸಾರಿ, ಇನ್ಮೇಲಿಂದ ಈಗ ಮಾಡಲ್ಲ. ನಂಗೆ ಎಲ್ರೂ ಬೇಕು. ಯಾರಾದ್ರೂ ಹೀಗ್ ಮನೆ ಬಿಟ್ಟು ಹೋಗ್ತಾರಾ? ಕೋಪ ಮಾಡ್ಕೊಂಡು ಹೀಗೆಲ್ಲ ಮಾಡ್ಬಾರ್ದು, ಆಯ್ತಾ? ನನ್ ಬಂಗಾರ ಅಲ್ವಾ ನೀನು? ನನಗಂತೂ ನಿನ್ಗೇನಾಯ್ತು ಅಂತ ಪ್ರಾಣನೇ ಹೋದಂಗಿತ್ತು ಗೊತ್ತಾ ಪುಟ್ಟ? ಸಾರಿ ಅಜ್ಜಿ, ಇನ್ಮೇಲೆ ಈಗೆಲ್ಲ ಮಾಡಲ್ಲ. ಅಮ್ಮ ನನಗೆಲ್ಲ ಹೇಳಿದ್ದಾರೆ, ಅಮ್ಮ ಹೇಳ್ದಂಗೆ ಕೇಳ್ತೀನಿ. ಗುಡ್ ಗರ್ಲ್. ಯಾವಾಗ್ಲೂ ಅಮ್ಮ ಹೇಳ್ದಾಗೆ ಕೇಳ್ಬೇಕು, ಆಯ್ತಾ? ಅಮ್ಮಂಗೆ ಕಷ್ಟ ಕೊಡ್ಬಾರ್ದು, ಆಯ್ತಮ್ಮ? ಆಯ್ತು ಅಜ್ಜಿ. ನೀನು ಕಣ್ಣೀರ್ ಒರೆಸ್ಕೋ, ಅಳ್ಬಾರ್ದು. ನಾನಿನ್ಮೇಲೆ ಈ ಥರ ಮಾಡಲ್ಲ. ನೀನು ಈ ಮನೆ ರಾಜ್ಕುಮಾರಿ. ಯಾರಿಗೂ ಹೇಳ್ದೆ ಕೇಳ್ದೆ ಈ ತರ ಎಲ್ಲ ಹೋಗ್ಬಾರ್ದು, ಆಯ್ತಾ? ಇನ್ಯಾವತ್ತೂ ಈ ಅಜ್ಜಿನ ಬಿಟ್ಟು ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್ ಅಜ್ಜಿ. ಥ್ಯಾಂಕ್ ಯು. ಸತ್ಯ, ನನ್ ಮಗಳು ನನಗ್ ಸಿಕ್ಬಿಟ್ಲು. ಅವಳು ಏನಾಗ್ಬಿಡ್ತಾಳೋ ಅಂತ ತುಂಬಾ ಹೆದರ್ಬಿಟ್ಟಿದ್ದೆ.
ಭಗವಂತ ನಿನ್ ದಯೆಯಿಂದ ನನ್ನನ್ನು ನನಗ್ ಸಿಕ್ಬಿಟ್ಲು. ಅಮ್ಮ ನನ್ ಮೇಲ್ ಕೋಪನ ಅಮ್ಮ? ಇಲ್ಲ ಕಂದ, ನನಗ್ ಯಾಕೆ ನಿನ್ ಮೇಲ್ ಕೋಪ? ನಿನ್ಗೆ ಹೇಳ್ದೆ ಮನೆ ಬಿಟ್ಟೋದ ಅಂತ. ಹಾಗೆಲ್ಲ ಇಲ್ಲ ಕಂದ, ನನಗ್ ನೀನ್ ಮನೆಗ್ ಬಂದ್ಬಿಟ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು. ನೀನಿಲ್ದೇ ಇರೋ 2 ದಿವಸ ನನಗೆ ಎಷ್ಟೋ ದಿವಸ ತರ ಅನ್ಸ್ಬಿಟ್ಟಿತ್ತು. ಇನ್ಯಾವತ್ತೂ ಹೀಗ್ ಮಾಡ್ಬೇಡ ಕಂದ. ಅಮ್ಮನ ಬಿಟ್ಟು ನೀನ್ ಎಲ್ಲೂ ಹೋಗ್ಬೇಡ. ನನಗ್ ನೀನೇ ಎಲ್ಲ, ನೀನೇ ನನ್ ಪ್ರಪಂಚ. ನೀನಿಲ್ದೇ ಇದ್ರೆ ನನ್ ಬದುಕೆ ಇರಲ್ಲ ಕಂದ. ನೀನೇ ನನ್ ಪ್ರಪಂಚ, ನನ್ ಹೊಸ ಜೀವನದ ಸ್ಫೂರ್ತಿ ನೀನು. ನೀನಿಲ್ದೆ ಈ ಅಮ್ಮ ಇರೋದಿಲ್ಲ ಕಂದ. ಇನ್ಯಾವತ್ತೂ ನನ್ನನ್ ಬಿಟ್ಟು ಹೋಗ್ಬೇಡ. ಅಮ್ಮ ನೀನ್ ಅಳ್ಬೇಡ. ನನ್ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಆಮೇಲೆ ಗೊತ್ತಾಯ್ತು. ವಾಪಸ್ ಬರ್ಬೇಕು ಅಂದ್ರೆ ಹೇಗ್ ಬರ್ಬೇಕು ಅಂತ ಗೊತ್ತಾಗ್ಲೇ ಇಲ್ಲ. ಐ ಮಿಸ್ ಯು ಅಮ್ಮ. ಐ ಲವ್ ಯು ಅಮ್ಮ. ಕಂದ, ಇನ್ಮೇಲೆ ಯಾವತ್ತೂ ಈ ಅಮ್ಮನ ಬಿಟ್ಟು ಹೋಗಲ್ಲ ಅಲ್ವಾ ನೀನು? ಹ್ಞೂ ಅಮ್ಮ. ನಂಗೆ ಗೊತ್ತಾಯ್ತು ನೀನು ನನ್ನ ತುಂಬಾ ಪ್ರೀತಿ ಮಾಡ್ತೀಯ ಅಂತ. ತೇಜನ ಕಡಿಮೆ, ನಾನನ್ನ ಜಾಸ್ತಿನೇ ಪ್ರೀತಿಸ್ತೀಯ ತಾನೆ? ಏನದು ಅನು? ಪ್ರೀತಿ ತೇಜುನ ಜಾಸ್ತಿ ಅದೆಲ್ಲ ಏನದು? ಯಾರು ಹೇಳ್ಕೊಟ್ಟಿದ್ದ ಅದನ್ನೆಲ್ಲ ನಿನಗೆ? ಆ ತೇಜು ಬಂದ್ರೆ ಅವನ್ ಜೊತೆ ಜಾಸ್ತಿ ಇರ್ತೀಯ. ನಂಗಿಂತ ಆ ತೇಜು